बाप्पा ये, या भक्तांना दर्शन द्यायला ये. ಹಲೋ ಗೈಸ್, ಎಲ್ಲರಿಗೂ ಭರತ್ ವರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ತುಂಬಾ ಜನ ಕೇಳ್ತಿದ್ರೆ ಹಿಂದೂ ಮಹಾಗಣಪತಿ ಅಪ್ಡೇಟ್ ಯಾವಾಗ ಕೊಡ್ತೀರಾ, ಏನು ಅಲ್ಲೇ ಧ್ವಜ ಪೂಜೆ ಆದ ತಕ್ಷಣ ಅಪ್ಡೇಟ್ ಬಿಡ್ಲಿಲ್ಲ, ವಿಡಿಯೋಗಳು ಯಾವ ಬಿಡ್ತಿಲ್ಲ ಅಂತಂದು. ಇವತ್ತು ಏನ್ ನೋಡ್ತಿದ್ರ, ಅಲ್ಲೇ ಮಂಟಪದ ವರ್ಕ್ ಅಲ್ಲೇ ಸ್ಟಾರ್ಟ್ ಆಗಿದೆ. ಅಂದ್ರೆ ಡೆಕೋರೇಷನ್ ಐಟಮ್ಗಳು ಹೋದ ವರ್ಷ ಯಾರು ಮಾಡಿದ್ರಲ್ಲ ಅವರೇ ಕೂಡ ಈ ವರ್ಷನೂ ಮಾಡ್ತಿರೋದು. ಡೆಕೋರೇಷನ್ ಐಟಮ್ ಕೂಡ ಬಂದಿದಾವೆ. ಮತ್ತೆ ಪೆಂಡಲ್ ನ ಏನ್ ಪೆಂಡಲ್ ಹಾಕ್ತಾರಲ್ಲ ಆ ವರ್ಕ್ ಕೂಡ ಸ್ಟಾರ್ಟ್ ಆಗಿದೆ. ಒಳಗಡೆ ಹೋಗಿ ತೋರಿಸ್ತೀನಿ, ಬನ್ನಿ ಒಳಗಡೆ ಹೋಗೋಣ. ನೀವು ಬ್ಯಾಕ್ ಸೈಡ್ ನೋಡ್ತಿರ್ಬೋದು, ಕ್ರೇನ್ ಎಲ್ಲ ಬಂದು ಅಲ್ಲೇ ಪೆಂಡಲ್ ಇಂದ ಏನ್ ಸೆಟ್ ಏಂತ ಯಾವ ರೀತಿ ಕೂರುತ್ತೆ ಅನ್ನೋದು. ಸೆಟ್ ಇಂದು ನಮ್ಮ ಹಿಂದೂ ಮಹಾಗಣಪತಿ ಅಂದ್ರೇನೆ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗ ಸೆಟ್ ಇರುತ್ತಲ್ಲ, ಡೆಕೋರೇಷನ್ ಆಗೋದು, ಅದು ಕೂಡ ಯಾವ ರೀತಿ ಬರುತ್ತೆ ಅಂತಾನು ಫಸ್ಟಿಗೆ ಯಾವುದೇ ರೀತಿ ಹೇಳೋದಿಲ್ಲ ಮಾಹಿತಿನ. ಮತ್ತೆ ಹಿಂದೂ ಮಹಾಗಣಪತಿ ಯಾವ ರೀತಿ ಇರುತ್ತೆ ಅಂತಾನು ಕೂಡ ಹೇಳೋದಿಲ್ಲ. ಅದೆಲ್ಲ ಗೆಸ್ ಆಗಿ ಒಂಥರ ಕ್ಯೂರಿಯಾಸಿಟಿ ಆಗಿ ಇಟ್ಟಿರ್ತಾರೆ. ಅದೇ ನಮ್ಮ ಹಿಂದೂ ಮಹಾಗಣಪತಿಯ ಗತ್ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷ ಹಿಂದೂ ಮಹಾಗಣಪತಿ ನೋಡಕ್ಕೆ ತುಂಬಾ ಲಕ್ಷಾಂತರ ಜನರು ಕಾಯ್ತಿರ್ತಾರೆ. ಆ ಒಂದು ಗಣಪತಿ ದುರ್ಗಕ್ಕೆ ಎಂಟ್ರಿ ಆದ ತಕ್ಷಣ ಸಾಕು, ಎಲ್ಲರೂ ಗಾಡಿ ತಗೊಂಡು ಆ ರ್ಯಾಲಿ ಮಾಡ್ಕೊಂತ ಅಲ್ಲಿಂದ ಪೂಜೆ ಮಾಡ್ಕೊಂಡು ಇಲ್ಲಿ ಮಾದಾರ್ಚನೆಯ ಸ್ವಾಮೀಜಿ ಮಠದಿಂದ ಅದನ್ನ ನಮ್ಮ ದುರ್ಗಕ್ಕೆ ಆಗಮನ ಮಾಡ್ತಾರೆ. ಎಲ್ಲ ರ್ಯಾಲಿ ಕೂಕೊಂತ ಫುಲ್ ಒಂಥರ ಜೋಶ್ ಇರುತ್ತೆ. ಆ ಜೋಶು ಈ ವರ್ಷ ಇನ್ನೂ ಹೆಚ್ಚಾಗಿ ಬರಬೇಕಾಗಿರುತ್ತೆ. ಇದ್ರ ಜೊತೆಗೆ ನೀವೆಲ್ಲ ಈ ಪೆಂಡಲ್ ವರ್ಕ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಏನು ಎತ್ತ ಅಂತ ತುಂಬಾ ಜನ ಮಾಹಿತಿ ಕೇಳ್ತಿದ್ರಿ. ನೋಡ್ತಿರ್ಬೋದು, ಇಲ್ಲೆಲ್ಲ ಆಲೆ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನೋಡ್ತಿರ್ಬೋದು, ಪ್ರತಿಯೊಂದು ಪೆಂಡಲ್ ವರ್ಕ್ ಆಗಿರ್ಬೋದು. ಇವಾಗ ನೋಡ್ರಿ, ಆಲೆ ಪೆಂಡಲ್ ಇಂದ ಅಲ್ಲಿ ನಿಲ್ಸ್ಕಂತ ಸ್ಟಾರ್ಟಿಂಗ್ ಏನು ಪೆಂಡಲ್ ಎಲ್ಲ ನಿಲ್ಕೊಂಡಲ್ಲ, ಎಲ್ಲ ಕ್ರೇನ್ ಎಲ್ಲ ತರಿಸಿ ಎಲ್ಲ ವರ್ಕ್ ಮಾಡ್ತಿದ್ದಾರೆ. ಈ ಕಡೆ ಒಂದ್ ಸೈಡ್ ಪೆಂಡಲ್ ವರ್ಕ್ ಆಗ್ತಿದ್ರೆ, ಈ ಕಡೆ ಸೈಡ್ ನೋಡ್ತಿರ್ಬೋದು ಸಾಗರಿಕಾ ಡೆಕೋರೇಷನ್ ಐಟಮ್ ಸಾಗರ ಅವ್ರದ್ದು ಲಾಸ್ಟ್ ಟೈಮ್ ಏನ್ ಮಾಡಿದ್ರಲ್ಲ ಅವರೇ ಈ ವರ್ಷನೂ ಡೆಕೋರೇಷನ್ ಮಾಡ್ತಿರೋದು. ನೀವು ನೋಡ್ತಿರ್ಬೋದು, ಅವರು ಕೂಡ ಅಲ್ಲೇ ಐಟಮ್ಗಳನ್ನೆಲ್ಲ ತಂದು ಎಲ್ಲ ರೆಡಿ ಇಡ್ತಿದ್ದಾರೆ. ಇನ್ನೇನು ಇವತ್ತಿಂದನೇ ಕೆಲಸ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ಹಿಂದೂ ಮಹಾಗಣಪತಿ ಅಬ್ಬರ ಇವತ್ತಿಂದನೇ ಸ್ಟಾರ್ಟ್ ಆಗಿದೆ. ನೀವು ನೋಡ್ತಿರ್ಬೋದು, ಪ್ರತಿ ಒಂದು ವರ್ಕ್ ಇನ್ನೇನು ಇವತ್ತಿಂದ ಇನ್ನೇನು ನಾಳೆ ಒಳಗೆ ಇದೊಂದು ಫುಲ್ ಪೆಂಡಲ್ ಏನಿದೆಯಲ್ಲ, ಪೆಂಡಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅದ್ ಕಂಪ್ಲೀಟ್ ಆದ ತಕ್ಷಣನೇ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂತಾರೆ. ಡೆಕೋರೇಷನ್ ಇಂದು ಪ್ರತಿ ವರ್ಷಕ್ಕಿಂತ ಹೋದ ವರ್ಷ ಏನಿತ್ತಲ್ಲ ಅದಕ್ಕಿಂತ ಅದ್ದೂರಿಯಾಗಿ ಈ ವರ್ಷ ಇದು ಮಂಟಪ ರೆಡಿ ಆಗ್ತಿದೆ. ನೀವು ನೋಡಕ್ಕೆ ಎರಡು ಕಣ್ಣೆ ಸಾಲದದು ಆ ತರ ಇದೆ ಡೆಕೋರೇಷನ್. ನನಗೂ ಕೂಡ ಗೊತ್ತಿಲ್ಲ, ಯಾಕಂತಂದ್ರೆ ವರ್ಷಕ್ಕಿಂತ ವರ್ಷ ಇನ್ನು ಹೈ ಡೆಕೋರೇಷನ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಇದ್ರೊಳಗೆ ಹೇಳ್ತಿದ್ದೀನಿ, ಹೋದ ವರ್ಷಕ್ಕೆ ಏನಿತ್ತಲ್ಲ ಡೆಕೋರೇಷನ್ ಅದಕ್ಕಿಂತ ಈ ವರ್ಷ ಇನ್ನೂ ಅಧಿಕ ಆಗಿರುತ್ತೆ. ಯಾಕಂದ್ರೆ ಅವರೇ ಮಾಡ್ತಿರೋದು. ಸಾಗರಿಕಾ ಡೆಕೋರೇಷನ್ ಏನಿದೆಯಲ್ಲ ಅವರೇ ಮಾಡ್ತಿರೋದು. ಅವರೇ ಇನ್ನೂ ಡಿಫ್ರೆಂಟ್ ಸ್ಟೈಲ್ ಆಗಿ ಐಟಮ್ಗಳೆಲ್ಲ ನೋಡಿದ್ರೆ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮ್ ಐಟಮ್ಗಿನ ಈ ಸರಿ ಐಟಮ್ ಏನ್ ಬಂದಿದಾವಲ್ಲ ಅವೆಲ್ಲ ತುಂಬಾ ಡಿಫ್ರೆಂಟ್ ಆಗಿದಾವೆ. ಲಾಸ್ಟ್ ಇಯರ್ ಐಟಮ್ಗಿನ ಈ ವರ್ಷ ಹೊಸ ಐಟಮ್ಗಳೇ ತಂದಿರೋದು ಇವರಷ್ಟು. ಮತ್ತೆ ಇಲ್ಲೆಲ್ಲ ನೋಡ್ತಿರ್ಬೋದು, ಇಲ್ಲೆಲ್ಲ ಕೆಲಸ ಅಲ್ಲೇ ಎಲ್ಲಾರು ಕೆಲಸಗಳು ಮಾಡ್ತಿದಾರೆ. ನೀವು ನೋಡ್ತಿರ್ಬೋದು ಪ್ರತಿಯೊಂದು. ಇವಾಗ ಏನು ಈ ಕಡೆ ಪಿಲ್ಲರ್ ಎಲ್ಲ ಲಾಸ್ಟ್ ಟೈಮ್ ಹೆಂಗೆ ಗಣಪತಿ ಈ ಒಂದು ಭಾಗದಲ್ಲಿ ಕುಂತಿತ್ತು, ಈ ಕಡೆ ಇಲ್ಲಿ ಗೇಟಿಗೆ ಭಾಗ ಮಾಡ್ಕೊಂಡು ಗೇಟಿಗೆ ಬೆನ್ ಮಾಡ್ಕೊಂಡು ಈ ಕಡೆ ಒಳಗಡೆ ಮುಖ ಮಾಡ್ಕೊಂಡು ಕುಂತಿತ್ತಲ್ಲ, ಅದೇ ರೀತಿಯಲ್ಲಿ ಈ ವರ್ಷನೂ ಪೆಂಡಲ್ ರೆಡಿ ಆಗ್ತಿರೋದು. ಅಂಡ್ ಇದರ ಎಲ್ಲಾ ಮಾಹಿತಿನ ಇನ್ಸ್ಟಾಗ್ರಾಮ್ ನಲ್ಲಿ ಬೇಗ ಬ್ರೇಕಿಂಗ್ ಅಪ್ಡೇಟ್ ಅಂತಾನೆ ಬೇಗ ಆನ್ ದಿ ಸ್ಪಾಟ್ ಏನೇನ್ ನಡೀತಿದೆಯಲ್ಲ ಆ ಒಂದು ಮಾಹಿತಿನ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ಹಾಕಂತ ಹೋಗ್ತಿರ್ತೀನಿ ಅಂಡ್ ರೀಲ್ಸ್ ಮಾಡೇ ಹಾಕ್ತಿರ್ತೀನಿ. ಇಂಥ ಲೆಂತಿ ವಿಡಿಯೋಗಳು ಡೈಲಿ ಒಂದಿರುತ್ತೆ. ಆ ಒಂದು ಡೈಲಿ ಒಂದು ವಿಡಿಯೋ ಬೆಳಗ್ಗೆ ಇಲ್ಲ ಸಂಜೆ ಏನೇನ್ ವರ್ಕ್ ಆಗಿರುತ್ತಲ್ಲ, ಏನೇನ್ ಪ್ರೊಸೆಸಿಂಗ್ ಆಗಿರುತ್ತೆ ಡೇ ಬೈ ಡೇ, ಆ ಒಂದು ಪ್ರೊಸೆಸಿಂಗ್ ಒಳಗೆ ಒಂದು ಲೆಂತಿ ವಿಡಿಯೋ ಇರುತ್ತೆ. ಅದರಲ್ಲಿ ಇನ್ನೂ ಬೇಗ ಅಂದ್ರೆ ಆನ್ ದಿ ಸ್ಪಾಟ್ ಇವಾಗ ಬಂದ ತಕ್ಷಣ ಏನೇನ್ ಆಗ್ತಿದೆ ವರ್ಕ್ ಅದ್ರದ್ದೆಲ್ಲ ಮಾಹಿತಿ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಭರತ್ ಭಾರ್ಗವ ಅಂತ ಅಲ್ಲೂ ಕೂಡ ಇದೆ. ಈ ಎಲ್ಲ ಅಪ್ಡೇಟ್ ನಿಮಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಹಂಗೆ ಅಲ್ಲಿ ಡೆಕೋರೇಷನ್ ಹತ್ರ ಹೋಗೋಣ. ಅಲ್ಲೊಂದ್ಸತಿ ನಿಮಗೆ ಅದರೊಂದು ಮಾಹಿತಿ ಕೊಟ್ಟು ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಗೈಸ್, ಇವಾಗ ಏನ್ ನೋಡಿದ್ರಲ್ಲ ಆ ಕಡೆ ಎಲ್ಲ ಪೆಂಡಲ್ ವರ್ಕ್ ಎಲ್ಲ ಮಾಡ್ತಿದ್ರು, ಅದ್ರದ್ದೆಲ್ಲ ನೋಡಿದ್ರಿ. ಇವಾಗ ಇಲ್ಲಿ ನೋಡ್ತಿರ್ಬೋದು, ಇವಾಗ ಈ ಪೆಂಡಲ್ಲಿನ ಏನು ಡೆಕೋರೇಷನ್ ಸ್ಟಾರ್ಟ್ ಮಾಡ್ತಾರಲ್ಲ ಈ ಡೆಕೋರೇಷನ್ ಐಟಮ್ಗಳನ್ನೆಲ್ಲ ಇಳಿಸಿದಾರೆ. ನೀವು ನೋಡ್ತಿರ್ಬೋದು ಲಾಸ್ಟ್ ಟೈಮ್ಗೆ ಈ ಒಂದು ಐಟಮ್ಗಳು ಏನಿದಾವಲ್ಲ ಲಾಸ್ಟ್ ಟೈಮ್ ಬಂದಿರ್ಲಿಲ್ಲ. ಆ ಒಂದು ಐಟಮ್ ನ ಇಲ್ಲಿ ಈ ವರ್ಷ ನೋಡ್ಬೋದು. ಯಾಕಂದ್ರೆ ಅವರು ಮೈಂಡ್ ಅಲ್ಲಿ ಇರುತ್ತೆ, ಲಾಸ್ಟ್ ಟೈಮ್ ನಾವೇನ್ ಕೊಟ್ಟಿದ್ವಿ ಅದಕ್ಕಿಂತ ಡಬಲ್ ಆಗಿ ಕೊಡ್ಬೇಕು ಅಂತ ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಸೊ ಹಂಗಾಗಿ ನೀವೆಲ್ಲ ನೋಡ್ತಿರ್ಬೋದು ಪ್ರತಿಯೊಂದು ಐಟಮ್ ಇವಾಗ ಸಾಗರದಿಂದ ಬರೋ ಐಟಮು ಡೇ ಬೈ ಡೇ ಬರ್ತಿರುತ್ತೆ. ಹಂಗೆ ವರ್ಕ್ ಸ್ಟಾರ್ಟ್ ಆಗ್ತಿರುತ್ತೆ, ಸ್ಟಾರ್ಟ್ ಆಗ್ತಿರುತ್ತೆ. ಹಂಗಾಗಿ ಈ ಒಂದು ವಿಡಿಯೋ ನಿಮಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ. ಯಾಕಂದ್ರೆ ಇನ್ನೂ ಹಲವಾರು ಅಪ್ಡೇಟ್ಗಳಿಗೆ ನನ್ನ ಪೇಜ್ ನ ಫಾಲೋ ಮಾಡಿ ಅಂಡ್ ಯೂಟ್ಯೂಬ್ ಚಾನಲ್ ಕೂಡ ಫಾಲೋ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹಿಂಗೆ ಇದ್ರೆ ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು ಗೈಸ್.
दोनच गोष्टी आवडतात, गणपतीची गाणी आणि